ಹಲೋ, ಹೇಳಿ. ಮೇಡಮ್, ಶಿವಗಾಮಿ ಮೇಡಮ್ ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಹೌದಾ, ಕೊಡಿ ಸರ್. ಒಂದು ನಿಮಿಷ ಮೇಡಮ್. ಹಲೋ, ನಮಸ್ತೆ ಮ್ಯಾಮ್. ಲೌಡ್ ಸ್ಪೀಕರ್ ಆನ್ ಮಾಡಿ. ಮ್ಯಾಮ್, ಆದಿ ಅವರು ಅಭಿರಾಮಿ ಅವರ ಆಸ್ತಿನ ತಮ್ಮ ಹೆಸರಿಗೆ ಬದಲಾಯಿಸಿ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ತಗೊಂಡಿರೋ ಡೂಪ್ಲಿಕೇಟ್ ಕಾಪಿ ಫೈಲಲ್ಲಿದೆ. ಅದೇ ತರ ಊರ್ಮಿಳಾ ಅವರು ಅಭಿರಾಮಿ ಅವರ ಆಸ್ತಿನ ತಮ್ಮ ಹೆಸರಿಗೆ ಬದಲಾಯಿಸಿ ಆ ಡಾಕ್ಯುಮೆಂಟ್ಸ್ಗೆ ಅಭಿರಾಮಿ ಅವ್ರ ಕೈಯಿಂದ ಸಿಗ್ನೇಚರ್ ತಗೊಂಡಿರೋ ಡೂಪ್ಲಿಕೇಟ್ ಕಾಪಿ ಕೂಡ ಆ ಫೈಲಲ್ಲಿ ಇದೆ ಮ್ಯಾಮ್. ಈಗ ಇವರಿಬ್ರು ಅಭಿರಾಮಿ ಅವರ ಆಸ್ತಿ ತಮಗ್ ಸೇರ್ಬೇಕು ಅಂತ ಕೋರ್ಟಲ್ ಕೇಸ್ ಹಾಕಿರುವಂತಹ ಫೈಲ್ ಕೂಡ ನನ್ನ ಹತ್ರ ಇದೆ. ಯಾರ ಆಸ್ತಿನ ಯಾರು ಹಕ್ ಚಲಾಯಿಸೋದು ಹೇಳಿ ಅವರಿಬ್ರಿಗೂ. ಹಾಗ್ ಮಾಡಿದ್ರೆ ಕೋರ್ಟ್ ಬಾಗ್ಲಲ್ಲೇ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಅಶೋಕ್, ಹಾಗೆಲ್ಲ ಮಾತಾಡ್ಬೇಡಿ. ಅವರು ಜನಗಳನ್ನ ಯಾಮಾರ್ಸಿರ್ಬಹುದು. ಕೋರ್ಟ್ನ ಕಾನೂನ್ನ ಯಾಮಾರ್ಸಕ್ಕಾಗಲ್ಲ, ಮೋಸ ಮಾಡೋದಕ್ಕಾಗಲ್ಲ. ಅವ್ರು ತೋರ್ಸೋ ಡಾಕ್ಯುಮೆಂಟ್ಸ್ನ ಕೋರ್ಟ್ ನಂಬೋದೂ ಇಲ್ಲ. ಸಹನಾ, ಈ ಕೇಸ್ ಬೆಳವಣಿಗೆನ ನೀವು ಅವಾಗವಾಗ ತಿಳಿಸ್ತಾ ಇರಿ. ಯಾವುದೇ ಕಾರಣಕ್ಕೂ ಅಭಿರಾಮಿ ಆಸ್ತಿ ಅವ್ರ ಕೈ ಹೋಗ್ಕೊಡ್ದು. ಓಕೆ, ಕಾನೂನ್ ಪ್ರಕಾರ ಏನ್ ಮಾಡಕ್ಕಾಗುತ್ತೋ ನಾವದನ್ ಮಾಡೋಣ. ನಮ್ಮನ್ನ ಮೀರಿ ಅವ್ರು ಏನೂ ಮಾಡೋದಕ್ಕಾಗಲ್ಲ ಅಶೋಕ್. ಅಲ್ಲ ಶಿವಗಾಮಿ, ಇವಾಗ್ಲೇ ನಾವು ಅವ್ರ ವಿರುದ್ಧ ಕೇಸ್ ಫೈಲ್ ಮಾಡಿದ್ರೆ ಹೇಗೆ? ಅಶೋಕ್, ಕೇಸ್ ಯಾವ ದಿಕ್ಕಲ್ಲಿ ಹೋಗುತ್ತೋ ನೋಡೋಣ. ಅವಶ್ಯಕತೆ ಬಂದ್ರೆ ಕಾನೂನ್ ಪ್ರಕಾರ ನಾವು ಏನ್ ಆಕ್ಷನ್ ತಗೋಬೇಕು ಅಂತ ಪ್ಲಾನ್ ಮಾಡೋಣ. ಹೀಗೆ ಅವ್ರನ್ನ ಸುಮ್ಮನೆ ಅಂತೂ ಬಿಡೋದಕ್ಕಾಗಲ್ಲ. ಸಹನಾ ಅವ್ರೆ, ಅದೇನೇ ಇದ್ರೂ ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರಿ. ಶೋ ಮ್ಯಾಮ್, ನಾನು ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತೀನಿ ಹಾಗೂ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ.